ವೆಲ್ಕಮ್ ಟು ಬಯೋ ಜಿಕೆ ಅಕಾಡೆಮಿ. ಈ ದಿನ ನಾವು ತುಂಬಾ ಉಪಯುಕ್ತವಾದಂತ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ಮುಂಬರುವಂತ ಎಕ್ಸಾಮ್ಸ್ ಅಲ್ಲಿ 99% ಬರುವಂತ ಚಾನ್ಸಸ್ ಇದೆ, ಯಾಕಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಪಾಯಿಂಟ್ ಸೌತ್ ಕೋಸ್ಟ್ ರೈಲ್ವೆ ಝೋನ್ ಅಂತೇಳಿ ಹೊಸದಾಗಿ ಡಿಕ್ಲೇರ್ ಆಗಿರೋದು. ನೋಡಿ, ಹಿಸ್ಟ್ರಿಯಲ್ಲಿ ಅಂದ್ರೆ ನಾವು ಹಿಂದೆ ನೋಡ್ತಾ ಹೋದ್ರೆ ಸುಮಾರು 17 ಜೋನ್ಸ್ ಇದಾವೆ ನಮಗೆ, ರೈಲ್ವೆ ಜೋನ್ಸ್. ಆದ್ರೆ ಎಸ್ಪೆಷಲಿ ಸೆಂಟ್ರಲ್ ಜೋನ್ಸ್ ಅಂದ್ರೆ ಮುಂಬೈಲಿ ಬರುತ್ತೆ, ಈಸ್ಟರ್ನ್ ಜೋನ್ಸ್, ಸೌತ್ ಸೆಂಟ್ರಲ್, ಸೌತ್ ಮತ್ತೆ ಮಿಡಿಲ್, ಈ ತರ ತುಂಬಾ ಬರ್ತವೆ. ಟೋಟಲ್ 17 ಇದ್ವು. ಇನ್ಮೇಲೆ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ. ಅದು ಯಾವ್ದ್ರಿಂದ ಅಂತಂದ್ರೆ ನೋಡಿ, ಸೌತ್ ಕೋಸ್ಟ್ ರೈಲ್ವೆ ಝೋನ್. ಅದು ಎಸ್ಪೆಷಲಿ ಈಸ್ಟ್ ಕೋಸ್ಟ್ ಝೋನ್ ಅಂತ ಇತ್ತು, ಅದು ವಿಶಾಖಪಟ್ಟಣಂದಾಗ ಬರ್ತಿತ್ತು. ಬಟ್ ಅದನ್ನ ಡಿವೈಡ್ ಮಾಡಿ ಒಂದು ರಾಯಗಢ ಡಿವಿಷನ್, ಇನ್ನೊಂದು ವಿಶಾಖಪಟ್ಟಣಂ ಡಿವಿಷನ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಒಂದು ಕೋಸ್ಟ್ ಅಲ್ಲೇ 2 ಮಾಡಿದ್ದಾರೆ. ಸೊ ಅದಕ್ಕೆ ಝೋನ್ 2 ಆಗಿದಾವೆ. ಇನ್ ಕೇಸ್ ರೀಸೆಂಟ್ ಆಗಿ ಎಷ್ಟಾದ್ರು ಅಂತ ಕೇಳಿದ್ರೆ 18 ಅಂತ ಆಗ್ಬೇಕು. ಅದು ಯಾವಾಗಿಂದ ಜಾರಿಗೆ ಬರುತ್ತೆ? ಜೂನ್ 1ನೇ ತಾರೀಕು 2026 ಜಾರಿಗೆ ಬರುತ್ತೆ. ನೆಕ್ಸ್ಟ್ ಯಾವ್ದನ್ನ ಸ್ಪ್ಲಿಟ್ ಮಾಡಿದ್ರೆ ಅಂದ್ರೆ ಈಸ್ಟ್ ಕೋಸ್ಟ್ ರೈಲ್ವೆ ಝೋನ್ ಸ್ಪ್ಲಿಟ್ ಮಾಡಿ ರಾಯಗಢ ಡಿವಿಷನ್, ವಿಶಾಖಪಟ್ಟಣಂ ಡಿವಿಷನ್ ಅಂತ ಮಾಡಿದರೆ ಇದು ಕ್ಲಾರಿಟಿ ಇರಬೇಕು. ಅದೇ ತರ ಇದ್ರ ಮಾಡ್ಲಿಕ್ಕೆ ಒಂದು ಅಧಿಕಾರ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ರೈಲ್ವೆ ಆಕ್ಟ್ 1989 ಇಂದ ಸೆಕ್ಷನ್ ಬಾರ್ 3 ಅಂಡರ್ನಾಗ ಸೌತ್ ಕೋಸ್ಟ್ ರೈಲ್ವೆ ಝೋನ್ ಅಂತ ಡಿಕ್ಲೇರ್ ಮಾಡಿರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಅನ್ನೋ ಕ್ಲಾರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ ನಮ್ದು ಹುಬ್ಳಿನೂ ಕೇಳಬಹುದು. ಲಾಂಗೆಸ್ಟ್ ಏನು ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ ಅಂತಂದ್ರೆ ಹುಬ್ಳಿನೇ, ಶ್ರೀ ಸಿದ್ದಗೌಡ ಸ್ವಾಮಿ ಅವ್ರದ್ದು ರೈಲ್ವೆ ಸ್ಟೇಷನ್. ನೋಡಿ, ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅಂತ ಕರಿತೀವಿ ನಾವು, ಹುಬ್ಬಳ್ಳಿಯಲ್ಲಿ ಬರುತ್ತೆ. ಇದು ಕ್ಲಾರಿಟಿ ಇರಲಿ, ಇದ್ರ ಮೇಲೆ ಪಕ್ಕಾ ಕ್ವಶನ್ ಆಗ್ಬೋದು. ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, 100 ರಾಮ್ಸರ್ ಸೈಟ್ ಅಂದ್ರೆ 100ನೇ ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಆಗಿದೆ. ನೋಡಿ, ರಾಮ್ಸರ್ ಸೈಟ್ ಅಂದ್ರೇನು, ಜೌಗು ತಾಣ ಅಂದ್ರೇನು, ಅಂದ್ರೆ ವೆಟ್ಲ್ಯಾಂಡ್ಸ್ ಅಂದ್ರೇನು, ಇದ್ರನ್ನ ಕಿಡ್ನೀಸ್ ಆಫ್ ಅರ್ಥ ಅಂತ, ಕಿಡ್ನೀಸ್ ಆಫ್ ಒಂದು ನೇಚರ್ ಅಂತ ಯಾಕೆ ಕರಿತೀವಿ, ಇದರಿಂದ ಉಪಯೋಗಗಳು ಏನಿದಾವೆ, ಯಾವ್ದನ್ನ ನಾವು ರಾಮ್ಸರ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡ್ಬೇಕು. ಇರಾನ್ ನಾಗ ಬರುವಂತ ಮೇನ್ ಪ್ಲೇಸ್ ಇದು, ಇರಾನ್ ನಾಗ ಬರ್ತದೆ ರಾಮ್ಸರ್ ಅನ್ನೋದು. ಏನು 1971ರಲ್ಲಿ ಡಿಕ್ಲೇರ್ ಆಯ್ತು. ಆಮೇಲೆ 1982ರಲ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದು. ಇದನ್ನೆಲ್ಲ ಡೀಪ್ ಡಿಸ್ಕಷನ್ ಬಯೋ ಜಿಕೆ ಅಕಾಡೆಮಿಯಲ್ಲಿ ಮಾಡಿದೀವಿ. ನೀವು ಡೀಪ್ ಆಗಿ ನೋಡಿ, ಒಂದ್ಸಲ ನೋಡಿರ ಅಂತಂದ್ರೆ ಪ್ರತಿ ಎಕ್ಸಾಮ್ಸ್ ಅದು ಹೆಲ್ಪ್ ಆಗುತ್ತೆ. ಈಗ ಕರೆಂಟ್ ಅಫೇರ್ಸ್ ಆಡ್ ಮಾಡ್ಕೋಬೇಕು, ಅದಕ್ಕಷ್ಟೇ. ನೋಡಿ, ಇದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ 100 ಇಂಪಾರ್ಟೆಂಟ್ 100ನೇ ರಾಮ್ಸರ್ ಸೈಟ್ ಆಗಿರೋದ್ರಿಂದ ಎಕ್ಸಾಮ್ ಕೇಳುವಂತ ಚಾನ್ಸಸ್ ತುಂಬಾ ಇದೆ. ಮತ್ತೆ 99, 98, 97 ಎಲ್ಲಾನು ಬಯೋಜಿಕ್ ಅಕಾಡೆಮಿಯಲ್ಲಿ ಹಾಕಿದೀವಿ. ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರಾಮ್ಸರ್ ಸೈಟ್, ಅದಕ್ಕೆ ಏನಪ್ಪ ಹೆಸರು 100ನೇದು ಅಂತಂದ್ರೆ ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ ಅಂತ ಕರಿತೀವಿ. ಇದು ನೋಡಿ, ಆಕ್ಚುಲಿ ಇದು ಸ್ಪೆಷಾಲಿಟಿ ಏನಂತ ಕೇಳ್ತಾನೆ. 100ನೇ ರಾಮ್ಸರ್ ಸೈಟ್ ಹೌದು, ಸ್ಪೆಷಾಲಿಟಿ ಸೆಂಚುರಿ ಹೊಡೆದೈತೆ. ಅದ್ರ ಜೊತೆಗೆ ಅವ್ರದ್ದು ಹೆಸರು ಜಯಪ್ರಕಾಶ್ JP ನಾರಾಯಣ್ ಬರ್ಡ್ ಸೆಂಚುರಿ ಅಂತಾನೆ ಕರಿತೀವಿ. ಇವರು ಇಂಪಾರ್ಟೆಂಟ್ ವ್ಯಕ್ತಿ. ನೆಕ್ಸ್ಟ್ ಅದ್ರ ಜೊತೆಗೆ ಇದು UP ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇದು ಆಕ್ಸ್ಬೋ ಲೇಕ್ ಅಂತ ಫಾರ್ಮೇಶನ್ ಆಗಿತ್ತು. ಯಾವ್ದು ಅಂತಂದ್ರೆ ಗಂಗಾ ರಿವರ್ ಒಂಥರ ಹಾವು ಹೋದಂಗ್ ಹೋಗ್ತಾ ಇರ್ತದೆ. ಸಮ್ ಟೈಮ್ಸ್ ಆ ಪ್ಲೇಸ್ ಹಾವು ಹೋದಂಗ್ ಹೋಗೋದ್ ಬಿಟ್ಟು ಬೇರೆ ಪ್ಲೇಸ್ ಜಂಪ್ ಆಗ್ಬಿಡುತ್ತೆ. ಅವಾಗ ಆಕ್ಸ್ಬೋ ಲೇಕ್ ಅನ್ನೋದು ಫಾರ್ಮೇಶನ್ ಆಗ್ತದೆ. ಆ ಆಕ್ಸ್ಬೋ ಲೇಕ್ ಒಂದು ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ. ಅಂಡ್ ಇದು ಯಾವ್ದಕ್ ಫೇಮಸ್ ಅಪ್ ಅಂದ್ರೆ ಆ ಮೈಗ್ರೇಟರಿ ಬರ್ಡ್ಸ್. ನೋಡಿ, ರಾಮ್ಸರ್ ಸೈಟ್ ಡಿಕ್ಲೇರ್ ಆಗ್ಬೇಕಂದ್ರೆ ಮಿನಿಮಮ್ 10 ಪಾಯಿಂಟ್ಸ್ ಬೇಕು, 10 ಕ್ಯಾರೆಕ್ಟರ್ಸ್ ಇರಬೇಕು. ಅದನ್ನ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ಒಂದ್ಸಲ ವಿಸಿಟ್ ಮಾಡಿ. 10 ಪಾಯಿಂಟ್ಸ್ ಅಲ್ಲಿ ಇದು ಮೈಗ್ರೇಟರಿ ಬರ್ಡ್ಸ್ ಗೆ ಸ್ಪೆಷಲ್ ಆಗಿರೋದ್ರಿಂದ ಡಿಕ್ಲೇರ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ಯಾವ ಒಂದು ಮೈಗ್ರೇಟರಿ ಬರ್ಡ್ಸ್ ಅದಾವ ಅಂತಂದ್ರೆ ಕಾಮನ್ ಟೀಲ್, ಪಿಂಟೇಲ್ ಅಂತ ಈ ತರ ಬರ್ಡ್ಸ್ ತುಂಬಾ ಸ್ಪೆಷಲ್ ಆಗಿ ಓಡ್ತಾ ಇರ್ತಾವ ಅಲ್ಲಿ. ಇದು ಕ್ಲಾರಿಟಿ ಇರಬೇಕು. ಅದಕ್ಕೋಸ್ಕರನೇ ಆ 100ನೇ ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಆಗಿರೋದು. ನೆಕ್ಸ್ಟ್ ಅದು ಆಕ್ಸ್ಬೋ ಲೇಕ್ ಅನ್ನೋದು ಗೊತ್ತಿರಬೇಕು, ಗಂಗಾ ರಿವರ್ಗೆ ಆಗಿರೋದು. ನೆಕ್ಸ್ಟ್ UP ಅಲ್ಲಿ ಬರುತ್ತೆ, ಯಾರ ಹೆಸರಿದೆ ಅಂತಾನು ಗೊತ್ತಿರಬೇಕು. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೋಗೋಣ. 3ನೇದು ಮಾನಿಟರಿ ಪಾಲಿಸಿ ಕಮಿಟಿ ರೀಸೆಂಟ್ ಆಗಿ ನೋಡಿ ಪದೇ ಅದೇ ರೇಟಿಂಗ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾವ ರೇಟಿಂಗು? ರೆಪೋ ರೇಟ್ 5.25% ನ ಹಂಗೆ ವಿತ್ಹೋಲ್ಡ್ ಮಾಡಿದ್ರು. ನೆಕ್ಸ್ಟ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಥವಾ ಬ್ಯಾಂಕ್ ರೇಟ್ 5.50 ಇದೆ. ಇದ್ರ ಮೇಲೆ ಪ್ರಶ್ನೆ ತುಂಬಾ ಸಲ ಕೇಳಿದ್ದೇನೆ, ಮತ್ತೆ ಬರುತ್ತೆ. ಯಾವ ತರ ಕೇಳ್ತಾನಂದ್ರೆ, ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ನ ಮೇಂಟೈನ್ ಮಾಡ್ಬೇಕಂತಂದ್ರೆ 5 ವರ್ಷಕ್ಕೊಂದ್ಸತಿ ಮೇಂಟೈನ್ ಅಂದ್ರೆ ಒಂದು ರೇಟ್ ನ ಡಿಸ್ಕಸ್ ಮಾಡ್ತಾರೆ. ಆ ರೇಟ್ ಉರ್ಜಿತ್ ಪಟೇಲ್ ಕಮಿಟಿ ಹೇಳಿರುತ್ತೆ 4+or-2 ಅಂತ ಇರ್ಬೇಕಂತ ಹೇಳಿದ್ದಾರೆ. 4+2 ಅಂತಂದ್ರೆ 6, 4-2 ಅಂತಂದ್ರೆ 2. ಸೊ 2ರಿಂದ 6 ಒಳಗಡೆನೆ ನಮ್ದು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಇರಬೇಕು ಅನ್ನೋದು ಕಂಡೀಷನ್. ಅದು ಯಾರು ಹೇಳಿದ್ರು? ಉರ್ಜಿತ್ ಪಟೇಲ್ ಕಮಿಟಿ. ಯಾವಾಗಿಂದ ಜಾರಿಗೆ ಬಂತು? 2016ರಿಂದ ಬಂತು. ಸೊ ಇಲ್ಲಿ ಮಠ ನಮ್ಗೆ ಇನ್ಫ್ಲೇಷನ್ ಮೇಂಟೈನ್ ಮಾಡೋದ್ರಿಂದನೇ ಗವರ್ನೆನ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಚೆನ್ನಾಗಿ ಮೇಂಟೈನ್ ಆಗ್ತದೆ. ಇಲ್ಲಾಂದ್ರೆ ಇಡೀ ದೇಶ ದಿವಾಳಿ ತನ ಎದ್ಬಿಡುತ್ತೆ. ಆಗ್ಲಾರ್ಲಿಕ್ಕೆ ಒಂದು ನೋಡ್ಕೊಳ್ಳೋಂತ ಮೇನ್ ಒಂದು ಕಮಿಟಿ ಆದಪ್ಪ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಗೊತ್ತಿರಬೇಕು. ಅದು ರೆಪೋ ರೇಟ್ ನ ಇದು ಒಂದು 6ನೇ ಸತ್ಲ ಅನ್ಕೋತೀನಿ. ಇದು ಆಕ್ಚುಲಿ ಎಕ್ಸಾಕ್ಟ್ ರೇಟ್ ನೋಡಿ 5.25% ಮೇಂಟೈನ್ ಮಾಡಿದೆ. ಇದು ಗೊತ್ತಿರ್ಬೇಕು. ಏನ್ ಇದು ರೆಪೋ ರೇಟ್ ಅಂತಂದ್ರೆ ಒಂದು ಬ್ಯಾಂಕ್, ಅದು ಎಸ್ಪೆಷಲಿ ಸೆಂಟ್ರಲ್ ಬ್ಯಾಂಕ್ ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ, ಪ್ರೈವೇಟ್ ಬ್ಯಾಂಕ್ಸ್ ಗಳಿಗೆ ಒಂದು ಲೋನ್ ಕೊಡ್ಬೇಕಾದ್ರೆ ಹಾಕುವಂತ ರೇಟ್, ಇಂಟ್ರೆಸ್ಟ್, ಬಡ್ಡಿ ದರ ಅಂತ ಕರಿತೀವಿ.
ಏನೋ ಸೆಂಟ್ರಲ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಬ್ಯಾಂಕ್ ಅನ್ನೋದು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ಗಳಿಗೆ ಆಗಿರ್ಬೋದು, ಅವುಗಳಿಗೆ ಕೊಡುವಂತ ಒಂದು ಲೋನ್ ಮೇಲೆ ಹಾಕುವಂತ ರೇಟ್ ಇದು ರೆಪೋ ರೇಟ್. ಇದು ಎಂತದಂದ್ರೆ ಶಾರ್ಟ್ ಟರ್ಮ್ ರೇಟ್. ಇದ್ರ ಕೂಡ ಪ್ರಶ್ನೆ ಕೇಳಿದ್ದೇನೆ. ಇನ್ ಕೇಸ್ ಇನ್ನೊಂದು ಕೇಳ್ತೇನೆ, ಬ್ಯಾಂಕ್ ರೇಟ್ ಅಂತ ಹೇಳಿ. ಇದು ಯಾವಾಗ ಹಾಕ್ತಾರ ಅಂತಂದ್ರೆ ಲಾಂಗ್ ಟರ್ಮ್ ರೇಟ್. ಇದು ಶಾರ್ಟ್ ಟರ್ಮ್ ಅಂತಂದ್ರೆ ರೆಪೋ ರೇಟ್, ಲಾಂಗ್ ಟರ್ಮ್ ಅಂತಂದ್ರೆ ಬ್ಯಾಂಕ್ ರೇಟ್. ಇದು ಕ್ಲಾರಿಟಿ ಇರಬೇಕು. ಸೇಮ್ ಕಾನ್ಸೆಪ್ಟ್ ಇದು ಶಾರ್ಟ್ ಟರ್ಮ್ ಇದು ಲಾಂಗ್ ಟರ್ಮ್ ಅಷ್ಟೇ. ಅಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತಂದ್ರೆ ನೋಡಿ, ಇನ್ ಕೇಸ್ ಸಡನ್ ಆಗಿ ಯಾವುದೇ ಒಂದು ಬ್ಯಾಂಕ್ಗಳಿಗೆ ಅಮೌಂಟ್ ಬೇಕಿತ್ತಂತಂದ್ರೆ ನೈಟ್ ಅವರ್ ಟರ್ಮ್. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಕೇಳಂತ ಚಾನ್ಸಸ್ ತುಂಬಾ ಇದೆ, ನೆನ್ಪಿಟ್ಕೊಂಡ್ಬಿಡ್ರಿ. ರೆಪೋ ರೇಟ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್, ಬ್ಯಾಂಕ್ ರೇಟ್. ಈ MSF ಅಂತಂದ್ರೆ ಕ್ಲಾರಿಟಿ ಇರಬೇಕು. ನೈಟ್ ಅವರ್ ಏನಾದ್ರೂ ಬ್ಯಾಂಕಿಗೆ ಲಾಸ್ ಆಗಿತ್ತಂತಂದ್ರೆ ನೈಟ್ ಅಲ್ಲೇ ಒಂದು ಅಮೌಂಟ್ ನ ತಗೊಳ್ತದೆ. ಯಾರ ಹತ್ರ? RBI ಹತ್ರ. ಅವಾಗ ಹಾಕುವಂತ ರೇಟ್ ಇದೆ MSF, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಥವಾ ಎಮರ್ಜೆನ್ಸಿ ರೇಟ್ ಅಂತಾನು ಕರಿತೀವಿ. ಇದು ಕ್ಲಾರಿಟಿ ಇರಲಿ. ರೆಪೋ ರೇಟ್ ಗೊತ್ತಾಯ್ತು, ಬ್ಯಾಂಕ್ ರೇಟ್ ಗೊತ್ತಾಯ್ತು, MSF ರೇಟ್ ಗೊತ್ತಾಯ್ತು. ಈ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ 6 ಜನ ಇರ್ತಾರೆ. 3 ಜನ ಫ್ರಮ್ ಗವರ್ಮೆಂಟ್, 3 ಜನ ಫ್ರಮ್ RBI. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಇದು ಇನ್ನ ಇಂಪಾರ್ಟೆಂಟ್ ಮಾಹಿತಿ ನೋಡಿ, ಆರ್ಟಿಕಲ್ 370. ಇದು ಒಂದು ಜಮ್ಮು ಕಾಶ್ಮೀರ ಅನ್ನೋದು ಮೊದಲು ಸ್ಟೇಟ್ ಇತ್ತು. 2019 ಆಗಸ್ಟ್ 5 ಒಳಗಡೆ ಇದು ಜಮ್ಮು ಕಾಶ್ಮೀರ ಅನ್ನೋದು ಸ್ಟೇಟ್ ಆಗಿತ್ತು. ಅದು ಸ್ವತಂತ್ರವಾಗಿ ಉಳಿದಿತ್ತು. ಅದಕ್ಕೆ ಸಪರೇಟ್ ಕಾನೂನುಗಳು, ಸಪರೇಟ್ ಆಕ್ಟ್ಗಳು, ಸಪರೇಟ್ ರೂಲಿಂಗ್, ಸಪರೇಟ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಬಟ್ ಈಗೇನಾಯ್ತು, 2019 ಆಗಸ್ಟ್ 5ರಿಂದ ಆರ್ಟಿಕಲ್ 370 ಸ್ಪೆಷಲ್ ಸ್ಟೇಟಸ್ ಅನ್ನೋದನ್ನ ರಿಮೂವ್ ಮಾಡ್ಬಿಟ್ರು. ಈಗ ಅದು ನಮ್ಗೆ ನಾರ್ಮಲ್ ಯೂನಿಯನ್ ಟೆರಿಟರಿ ಆಗಿ ಕನ್ವರ್ಟ್ ಆಗಿದೆ ಅನ್ನೋದು ಕ್ಲಾರಿಟಿ ಇರಬೇಕು. ಈಗ ಏನಕ್ಕೆ ನ್ಯೂಸ್ ಅಲ್ಲಿ ಬಂದಿದೆ ಅಂತಂದ್ರೆ, ಅಲ್ಲಿರೋಂತ CM ಉಮರ್ ಅಬ್ದುಲ್ಲಾ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ರೀಸೆಂಟ್ ನ್ಯೂಸ್ ಅಲ್ಲಿ ಆರ್ಟಿಕಲ್ 370 ರಿಮೂವ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದಾರೆ. ಸೊ ಅದು ಆಕ್ಚುಲಿ ತಪ್ಪು ರೈಟ್ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆಕ್ಚುಲಿ 99% ಬೆನಿಫಿಟ್ ಆಗಿದೆ. ಅವ್ರು ಯಾಕೆ ಆತರ ಅಂದ್ರೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ. ಬಟ್ ಇದು ಕ್ಲಾರಿಟಿ ಹೇಳಿರೋದು CM ಆಫ್ ಜಮ್ಮು ಕಾಶ್ಮೀರ. ಇದು ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ಆಮೇಲೆ ಈ ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಇದು ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ ಅಂತಾನು ಹೇಳ್ತಿದ್ದಾರೆ. ಬಟ್ ಅವ್ರು ಎಷ್ಟು ಮಟ್ಟಿಗೆ ಅದು ಹೇಳ್ತಿರೋ ಪಾಯಿಂಟ್ ಸತ್ಯನ ಅದು ನಾವು ಥಿಂಕ್ ಮಾಡ್ಬೇಕು, ಇಡೀ ದೇಶನೂ ಥಿಂಕ್ ಮಾಡ್ಬೇಕು. ಬಟ್ ಅವರು CM ಆಗಿ ಹೇಳಿರೋದ್ರಿಂದ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಇದು ಆರ್ಟಿಕಲ್ 370 ಮತ್ತೆ ಪ್ರಶ್ನೆ ಬರುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಬರುವಂತ ಒಂದು PC ಎಕ್ಸಾಮ್ಸ್, ಏನ್ KE ಕಂಡಕ್ಟ್ ಮಾಡುವಂತ ಎಕ್ಸಾಮ್ಸ್, KPSC ಕಂಡಕ್ಟ್ ಮಾಡುವಂತ ಎಕ್ಸಾಮ್ಸ್, ಇದು ಫೇವರೇಟ್ ಕ್ವಶನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ 370 ಇಂಟ್ರೊಡ್ಯೂಸ್ ಮಾಡಿದ್ದೆ ಅಂದ್ರೆ ರಿವೋಕ್ ಮಾಡಿದ್ ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ 5, 2019. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಇದು ಇನ್ನೂ ಇಂಪಾರ್ಟೆಂಟ್ ನೋಡಿ, ರೀಸೆಂಟ್ ಆಗಿ ಒಂದು ಡೆಲ್ಲಿಯಲ್ಲಿ ಮತ್ತೆ UP ಯಲ್ಲಿ ಮತ್ತೆ ಗೋವಾದಲ್ಲಿ ಡಿಫ್ರೆಂಟ್ ಏರಿಯಾದಲ್ಲಿ ತುಂಬಾ ಫೈರ್ ಆಕ್ಸಿಡೆಂಟ್ ಆಗ್ತಾ ಇದಾವೆ, ಬರೀ ಬ್ಲಾಸ್ಟ್ ಆಗ್ತಾ ಇದಾವೆ. ಯಾಕೆ ಆಗ್ತಿದಾವೆ ಅಂತಂದ್ರೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಓನರ್ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಹೋಟೆಲ್ ಇಟ್ಟಿರ್ತಾರಂತ ಅನ್ಕೊಳ್ಳಿ. ಅದಕ್ಕೆ ಅವ್ರಿಗೆ ಫೈರ್ ಏನಾದ್ರು ಎದ್ದಾಗ ನಾವ್ ಹೆಂಗ್ ಓಡ್ಬೇಕು, ಹೆಂಗ್ ಎಸ್ಕೇಪ್ ಆಗ್ಬೇಕು ಅನ್ನೋದು ನೋಡ್ಕೊಂಡಿರಂಗಿಲ್ಲ. ಸೊ ಕಂಜೆಸ್ಟೆಡ್ ಆಗಿ ಬಿಲ್ಡಿಂಗ್ ಕಟ್ಟೋದು, ಸರಿಯಾಗಿ ಒಂದು ಮಾನಿಟರಿಂಗ್ ಮಾಡ್ಲಾರ್ದಂಗ್ ಇರೋದು, ಇವೆಲ್ಲ ಮೈನಸ್ ಇರೋದ್ರಿಂದ ಯಾವಾಗ ಬೇಕಾದ್ರೆ ಅವಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು, ಫೈರಿಂಗ್ ಎದ್ದೊಳೋದಾಗಿರ್ಬೋದು ಎಲ್ಲ ಆಗ್ತಾ ಇರ್ತದೆ. ಇದರಿಂದ ತುಂಬಾ ಜೀವ ನಷ್ಟಗಳಾಗಿದ್ದಾವೆ. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇದೆ. ಬಟ್ ಪಾಯಿಂಟ್ ಪ್ರಶ್ನೆ ಎಕ್ಸಾಮ್ಗೆ ಏನ್ ಕೇಳ್ತಾನಂದ್ರೆ, ಫೈರ್ ಸರ್ವಿಸ್ ಅನ್ನೋದು ಇದು ಸ್ಟೇಟ್ ಸಬ್ಜೆಕ್ಟ್. ಇದು ಯಾವ್ದು ಸ್ಟೇಟ್ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಇದು ಎಸ್ಪೆಷಲಿ ನೋಡಿ, ಸ್ಕೆಡ್ಯೂಲ್ ನಂಬರ್ 11 and 12. 11 ಏನ್ ಹೇಳ್ತದೆ, ಪಂಚಾಯತ್ ಹೇಳ್ತದೆ. 12 ಏನ್ ಹೇಳ್ತದೆ, ಮುನ್ಸಿಪಾಲಿಟೀಸ್ ಹೇಳ್ತದೆ. ಆ ಮುನ್ಸಿಪಾಲಿಟಿಯಲ್ಲಿ ಬರುವಂತ ಆರ್ಟಿಕಲ್ 243W ಅನ್ನೋದು ಏನ್ ಹೇಳ್ತದೆ ಅಂದ್ರೆ, ಈ ಒಂದು ಸ್ಟೇಟ್ ಸರ್ವಿಸ್ ಬರೋದ್ರಿಂದ ಈ ಫೈರ್ ಸರ್ವಿಸ್ ಮುನ್ಸಿಪಲ್ ಗವರ್ಮೆಂಟ್ ಕೆಲಸ. ಫೈರ್ ಸರ್ವಿಸ್ ಕೊಡ್ಬೇಕಾಗಿದ್ದು, ಎಲ್ಲೆನ್ನ ಫೈರ್ ಆಕ್ಸಿಡೆಂಟ್ ಆದ್ರೆ ಅದನ್ನ ಜೋಪಾನವಾಗಿ ಮಾನಿಟರಿಂಗ್ ಮಾಡಿ ಅದನ್ನ ಸಂರಕ್ಷಣೆ ಮಾಡುವಂತದ್ದು ಪ್ರತಿಯೊಂದು ಈ ಒಂದು ಆರ್ಟಿಕಲ್ ನಾಗ ಮುನ್ಸಿಪಾಲಿಟೀಸ್ ಇರುವಂತ ಒಂದು ಅಧಿಕಾರವನ್ನು ಕ್ಲಾರಿಟಿ ಕೊಟ್ಟಿದೆ. ಆರ್ಟಿಕಲ್ 243W ಅಂತ ಹೇಳಿ ಇದು ಗೊತ್ತಿಲ್ಲ. ರೀಸೆಂಟ್ ಆಗಿದ್ದು ಡೆಲ್ಲಿ BB ಫೈರ್ ಆಗಿದೆ, ಮುಜಾಫರ್ ಹೋಟೆಲ್ ಅಲ್ಲಿ ಫೈರ್ ಆಗಿದೆ, ಗೋವಾದಲ್ಲಿ ಕೂಡ ಫೈರ್ ಆಗಿದೆ, ತುಂಬಾ ಆಗ್ತಿದಾವೆ. ಬಟ್ ಇದ್ರ ಮೇಲೆ ಇನ್ನ ಯಾವ ತರ ಪ್ರಶ್ನೆ ಕೇಳ್ತಾನಂದ್ರೆ ನೋಡಿ, ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೋಡ್ ಅಂತ ಕರಿತೀವಿ. ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾವ ತರ ಇರಬೇಕು, ಎಷ್ಟು ಮಾಡಿಗಳನ್ನ ಕಟ್ಟಬೇಕು, ಯಾವ ತರ ಒಂದು ಫೈರ್ ಆಕ್ಸಿಡೆಂಟ್ ಆದಾಗ ಹೆಂಗ್ ಎಸ್ಕೇಪ್ ಆಗ್ಬೇಕು, ಎಲ್ಲಾನು ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಈ ತರ ಫೈರ್ ಆಗ್ಬಿಡ್ತವೆ. ಇದು ಕ್ಲಾರಿಟಿ ಇರಲಿ. ಅದೊಂದು ಕೋಡ್ ಕೇಳ್ಬೋದು. ಅಥವಾ ರೀಸೆಂಟ್ ಆಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಕೂಡ ಕೇಳ್ಬೋದು. 2005ರಲ್ಲಿ ಜಾರಿಗೆ ತಂದಿದ್ದು. ಇದು ಕ್ಲಾರಿಟಿ ತುಂಬಾ ಸಲ ಪ್ರಶ್ನೆ ಕೇಳಿದಾನೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ ಕೇಸ್ ಫೈರ್ ಆದಾಗ, ಇನ್ ಕೇಸ್ ನೋಡಪ್ಪ ಏನಾದ್ರು H2O ಇಂದ ಅಂದ್ರೆ ಲಿಕ್ವಿಡ್ ಫಾರ್ಮ್ ನಾಗಿಂದ ನಾವು ಆರಿಸಬಹುದು. ಫಾರ್ ಎಕ್ಸಾಂಪಲ್ ಕಟ್ಟಿಗೆಗಳು ಏನಾದ್ರು ಬೆಂಕಿ ಎತ್ಕೊಂಡ್ರೆ ಅದಕ್ಕೆ ನಾವು ವಾಟರ್ ಹಾಕಿ ಆರಿಸಬಹುದು. ಬೈ ಚಾನ್ಸ್ CO2 ಅಥವಾ ಫೋಮ್ ಈ ಗ್ಯಾಸ್ ಯೂಸ್ ಮಾಡಬಹುದು. ಎಲ್ಲ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋದಾಗ ಈ ಸೋಡಿಯಂ ಬೈಕಾರ್ಬನೇಟ್ ಸಾಲಿಡ್ ರೂಪದಾಗಿರುತ್ತೆ, ಅದನ್ನ ಒಂದು ಗಾಳಿ ರೂಪದಾಗ ಬಿಡ್ತಾರ. ಮತ್ತೆ ಅದಕ್ಕೆ ಕ್ಲಾರಿಟಿ ಇರಬೇಕು ನೋಡಿ. ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ H2O ಆದ್ರೂ ಬಳಸಬಹುದು, CO2 ಅಥವಾ ಫೋಮ್ ಆದ್ರೂ ಬಳಸಬಹುದು, ಸೋಡಿಯಂ ಬೈಕಾರ್ಬನೇಟ್ ಆದ್ರೂ ಬಳಸಬಹುದು, CCl4 ಇನ್ ದಿ ಫಾರ್ಮ್ ಆಫ್ ಲಿಕ್ವಿಡ್.
ಇವು 5 ಕ್ಲಾರಿಟಿ ಇರಬೇಕು. H2 ಅನ್ನೋದು ನಮಗೆ ಕ್ಲಾರಿಟಿ ಇದೆ, ಬಟ್ CO2, ಫೋಮ್, ಸೋಡಿಯಂ ಬೈಕಾರ್ಬನೇಟ್, CCl4 ಇವು 4 ಕಾಂಪೌಂಡ್ಸ್ ಗಳನ್ನ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಬಳಸ್ತಾರೆ. ಕೆಲವೊಂದು ಸಿನಿಮಾ ಥಿಯೇಟರ್ ಅಲ್ಲಿ, ಕೆಲವೊಂದು ಹೋಟೆಲ್ ಅಲ್ಲಿ, ಕೆಲವೊಂದು ಎಲೆಕ್ಟ್ರಿಕ್ ವೈರ್ಸ್ ಇದಾದಾಗ, ಬಟ್ ಎಲೆಕ್ಟ್ರಿಕ್ ವೈರ್ಸ್ ಏನಾದ್ರೂ ಬ್ಲಾಸ್ಟ್ ಆದಾಗ, ಏನಾದ್ರೂ ಫೈರ್ ಆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ವಾಟರ್ ಬಳಸಬಾರದು. ಯಾಕಂದ್ರೆ ಇಟ್ಸ್ ಮೇನ್ಲಿ ಅಟ್ರಾಕ್ಟಿವ್ ಫಾರ್ ಒಂದು ಎಲೆಕ್ಟ್ರಿಸಿಟಿ ಅಂದ್ರೆ ಕ್ಲಾರಿಟಿ ಬಗ್ಗೆ ಡೇಂಜರ್. ಆ ಟೈಮಲ್ಲಿ ಬಳಸಬಾರ್ದು. ಏನಂದ್ರೆ ವುಡ್ ಏನಾದ್ರೂ ಪ್ರಾಬ್ಲಮ್ ಆದಾಗ ಅವಾಗ ವಾಟರ್ ಹಾಕ್ಬೇಕು. ಬಟ್ ರಿಮೈನಿಂಗ್ ಟೈಮ್ ಅಲ್ಲಿ CO2, ಫೋಮ್, ಸೋಡಿಯಂ ಬೈಕಾರ್ಬನೇಟ್. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಬಂಕ್ ಅಲ್ಲಿ ಏನಾದ್ರು ಫೈರಿಂಗ್ ಆದಾಗ ನಾವು ಫೋಮ್ ಆದ್ರೂ ಬಳಸ್ತೀವಿ, ಇಲ್ಲ CO2 ಗ್ಯಾಸ್ ಆದ್ರೂ ಬಳಸ್ತೀವಿ. ಈ ತರ ಅಥವಾ ಸೋಡಿಯಂ ಬೈಕಾರ್ಬನೇಟ್ ಕೂಡ ಬಳಸಬಹುದು. ಈ ತರ ಒಂದು ಫೈರ್ ಸರ್ವಿಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇದೇ ಪ್ಯಾಟರ್ನ್ ಆಗ ತುಂಬಾ ಪ್ರಶ್ನೆಗಳು ಬರೋಂತ ಚಾನ್ಸ್ ಇದೆ. ಸೊ ಇಲ್ಲಿ ಮಟ್ಟ ನೀವು ಪೇಷನ್ಸ್ ಇಂದ ಕೇಳಿದಕ್ಕ ಥ್ಯಾಂಕ್ಸ್. ಅಂಡ್ ಇನ್ನೂ ವಿಡಿಯೋಸ್ ನಾವು ಒಳ್ಳೆ ತರ್ತೀವಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಬಯೋಜಿಕೆ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇನ್ನು ಯೂಸ್ಫುಲ್ ವಿಡಿಯೋಸ್ ತರ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.